ವಿಷಯ ನವೋದಯ ಗಣಿತ ಶೇಕಡಾ ಕ್ರಮ ಪರ್ಸೆಂಟೇಜ್ ಅಂತಾರಲ್ಲ, ವಿಷಯಾಂಶಗಳು ಬರೀ ಇದರಲ್ಲಿ ಲೆಕ್ಕ ಇಲ್ಲ. ವಿಷಯಾಂಶಗಳು ಶೇಕಡ ಎಂದರೆ 100ಕ್ಕೆ ಎಂದರ್ಥ. ಶೇಕಡಾ ಕ್ರಮವನ್ನು ಸೂಚಿಸುವ ಸಂಕೇತ ಈ ಥರ ಇರುತ್ತೆ. ಒಂದು ಗೆರೆ ಕೊಟ್ಟು ಹಾಕ್ತೀನಿ. 25% ಶೇಕಡ ಎಂದರೆ 100ಕ್ಕೆ 25 ಎಂದರ್ಥ. 85% ಅಂಕ ಪಡೆದಿದ್ದಾನೆ ಎಂದರೆ 100ಕ್ಕೆ 85 ಅಂಕ ಪಡೆದಿದ್ದಾನೆ ಎಂದರ್ಥ. 100ಕ್ಕಿಂತ ಹೆಚ್ಚಿನ ಪ್ರಾಪ್ತಾಂಕಗಳನ್ನು 100ಕ್ಕೆ ಪರಿವರ್ತಿಸಿ ಶೇಕಡಾ ಕ್ರಮದಲ್ಲಿ ಹೇಳಬಹುದು. 100ಕ್ಕಿಂತ ಕಡಿಮೆ ಪ್ರಾಪ್ತಾಂಕಗಳನ್ನು 100ಕ್ಕೆ ಪರಿವರ್ತಿಸಿ ಶೇಕಡಾ ಕ್ರಮದಲ್ಲಿ ಹೇಳಬಹುದು. ವಿದ್ಯಾರ್ಥಿಯೊಬ್ಬ 100 ಅಂಕಗಳಿರುವ ಪರೀಕ್ಷೆಯಲ್ಲಿ 80 ಅಂಕ ಪಡೆದಿದ್ದರೆ ಅದನ್ನು ಹೀಗೆ ಬರೆಯಬಹುದು: 80/100 ಶೇಕಡಾದಲ್ಲಿ 80% ಬರಿಬೋದು ಮತ್ತು ಭಿನ್ನ ರಾಶಿಯಲ್ಲಿ 4/5 ಭಾಗ ಎಂದು ಬರೆಯಬಹುದು. ಈ ವಿದ್ಯಾರ್ಥಿ 100ಕ್ಕೆ ಎಷ್ಟಪ್ಪ ಅಂದರೆ 80 ಅಂಕವನ್ನು ಪಡೆದಿದ್ದಾನೆ. 80/100 100ಕ್ಕೆ 80. ಭಿನ್ನ ರಾಶಿಯಲ್ಲಿ 4/5 5ರಲ್ಲಿ 4 ಭಾಗವನ್ನು 5 ಭಾಗದಲ್ಲಿ ಆ ಒಂದು ಪೂರ್ಣ ಅಂಕೆಯ 5 ಭಾಗದಲ್ಲಿ 5 ಭಾಗದ 4 ಭಾಗವನ್ನು ಅವನು ಪಡೆದಿದ್ದಾನೆ. ಶೇಕಡಾ ಕ್ರಮದಲ್ಲಿ ಒಟ್ಟು ಪ್ರಾಪ್ತಾಂಕಗಳು, ಪಡೆದ ಪ್ರಾಪ್ತಾಂಕಗಳು ಮತ್ತು ಶೇಕಡಾ ಪ್ರಾಪ್ತಾಂಕಗಳು ಎಂಬ ಪದಗಳನ್ನು ಬಳಸಲಾಗುತ್ತದೆ. ಸೂತ್ರಗಳು: ಶೇಕಡಾ ಪಡೆದ ಪ್ರಾಪ್ತಾಂಕ ಒಟ್ಟು ಪ್ರಾಪ್ತಾಂಕ × 100. ಶೇಕಡಾ ಪಡೆದಿರ್ತಕ್ಕಂಥ ಪ್ರಾಪ್ತಾಂಕ ಮತ್ತು ಒಟ್ಟು ಪ್ರಾಪ್ತಾಂಕಗಳು 100ನಿಂದ ಗುಣಿಸಿದರೆ ಒಂದು ಶೇಕಡಾ ಅಂತಕ್ಕಂಥದ್ದು ಬರುತ್ತದೆ. ಎರಡನೇದಾಗಿ ಪಡೆದ ಪ್ರಾಪ್ತಾಂಕಗಳು, ಒಟ್ಟು ಪ್ರಾಪ್ತಾಂಕಗಳನ್ನು ಮೇಲಿಟ್ಕೊಂಡು ಕೆಳಗೆ /100 ಮಾಡಿ ಇಂಟು ಶೇಕಡಾ ಪ್ರಾಪ್ತಾಂಕ ಗುಣಿಸಬೇಕು. ಮೂರನೇದು ಒಟ್ಟು ಪ್ರಾಪ್ತಾಂಕಗಳು, ಪಡೆದ ಪ್ರಾಪ್ತಾಂಕ ಶೇಕಡಾ × 100. ಒಟ್ಟು ಪ್ರಾಪ್ತಾಂಕಗಳು, ಪಡೆದ ಪ್ರಾಪ್ತಾಂಕಗಳನ್ನು ಮೇಲಿಟ್ಕೊಂಡು ಕೆಳಗೆ ಶೇಕಡಾ ×/100. ಮಾದರಿ ಶೇಕಡಾ ಕಂಡುಹಿಡಿಯುವುದು. 500 ಅಂಕಗಳಿರುವ ಪರೀಕ್ಷೆಯಲ್ಲಿ 350 ಅಂಕ ಪಡೆದಿದ್ದಾನೆ. ಶೇಕಡಾ ಅಂಕಗಳು ಎಷ್ಟು? ಭಿನ್ನ ರಾಶಿ ವಿಷಯಾಂಶಗಳು ಅಷ್ಟೇ. ನವೋದಯದಲ್ಲಿ ಬರ್ತಕ್ಕಂಥ ಗಣಿತದ ಭಿನ್ನ ರಾಶಿ ಲೆಕ್ಕಗಳು. ಭಿನ್ನ ರಾಶಿಯ ಅರ್ಥವನ್ನು ಬರೆ. ಒಂದು ವಸ್ತುವಿನಲ್ಲಿ 8 ಸಮಭಾಗ ಮಾಡಿ 5 ಸಮಭಾಗ ತೆಗೆದುಕೊಂಡಿರುವುದನ್ನು ಭಿನ್ನ ರಾಶಿಯಲ್ಲಿ ಬರೆ. ಒಂದು ವಸ್ತುವಿನಲ್ಲಿ 8 ಸಮಭಾಗ ಮಾಡಿ 5 ಸಮಭಾಗ ತೆಗೆದುಕೊಂಡಿರುವುದನ್ನು 5/8. 20 ವಸ್ತುಗಳನ್ನು 5 ಸಮಭಾಗ ಮಾಡಿ 3 ಸಮಭಾಗ ತೆಗೆದುಕೊಂಡಿರುವುದನ್ನು ಭಿನ್ನ ರಾಶಿಯಲ್ಲಿ ಬರೆ. ಘಟಕ 9 ನವೋದಯ ಗಣಿತ. 3 ಆಯಾಮದ ಆಕೃತಿಗಳನ್ನು ನೆನಪಿಡಿ. 2 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಏನೆಂದು ಕರೆಯುತ್ತಾರೆ? ಸಮತಲಾಕೃತಿಗಳು. 2 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಸಮತಲಾಕೃತಿಗಳು ಎಂದು ಕರೆಯುತ್ತಾರೆ. ಸಮತಲಾಕೃತಿಗಳ 2 ಆಯಾಮಗಳು ಯಾವುವು? ಉದ್ದ ಮತ್ತು ಅಗಲ. ಸಮತಲಾಕೃತಿಗಳ 2 ಆಯಾಮಗಳು ಉದ್ದ ಮತ್ತು ಅಗಲ. 3 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಏನೆಂದು ಕರೆಯುತ್ತಾರೆ? 3 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಘನಾಕೃತಿಗಳು ಎಂದು ಕರೆಯುತ್ತಾರೆ. ಘನಾಕೃತಿಗಳ 3 ಆಯಾಮಗಳು ಯಾವುವು? ಉದ್ದ, ಅಗಲ ಮತ್ತು ಎತ್ತರ. 3 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಘನಾಕೃತಿಗಳು ಎಂದು ಕರೆಯುತ್ತಾರೆ.
ಘನಾಕೃತಿಗಳ 3 ಆಯಾಮಗಳು ಯಾವುವು? ಘನಾಕೃತಿಗಳ 3 ಆಯಾಮಗಳು ಯಾವುವು? 3 ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳು: ಆಯತ ಘನ, ಚೌಕಘನ, ಸಿಲಿಂಡರ್, ಶಂಕು. ಸಿಲಿಂಡರ್ ಮತ್ತು ಶಂಕು ಇವು ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳು. 2 ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳು. 2 ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳು ಯಾವುವು? ಚೌಕ, ಮತ್ತು ತ್ರಿಭುಜನೂ ಬರ್ತದೆ, ವೃತ್ತನೂ ಬರ್ತದೆ. 2 ಆಯಾಮದ ಆಕೃತಿಗಳು. 3 ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳಂದ್ರಪ್ಪ ಅಂದ್ರೆ ಆಯತಘನ, ಚೌಕಘನ, ಸಿಲಿಂಡರ, ಶಂಕು ಪೀಸ್ ಬರ್ತಾವ. ಇವೆಲ್ಲ ಜಾಸ್ತಿ ಇದು ಹೊಂದಿರ್ತಾವ ನೋಡು, ಗೆರೆಗಳನ್ನು. ಮತ್ತು ಘನ ಅಂತಕ್ಕಂಥದ್ದು ಆಯತ 3 ಆಯಾಮದವುಗಳು. 2 ಆಯಾಮಗಳದ್ದು ಅಪ್ಪ ಅಂತಂದ್ರೆ ತ್ರಿಭುಜ, ಆಯತ, ಚೌಕ, ವೃತ್ತ. ವಿವಿಧ ಘನಾಕೃತಿಗಳ ಮೇಲೆ ಅಂಚು ಮತ್ತು ಶೃಂಗಗಳ ಸಂಖ್ಯೆ 12. 6 ಬರ್ತಾವ. ಶೃಂಗ 8, ಮೇಲ್ಮೈಗಳ ಸಂಖ್ಯೆ 6, ಅಂಚುಗಳು 12, ಶೃಂಗಗಳು 8 ಬರ್ತಾವೆ. ಘನ ಚೌಕಘನದಾಗ 6 ಮೇಲ್ಮೈ ಸಂಖ್ಯೆ ಬರ್ತಾವೆ, ಮೇಲ್ಮೈಗಳ ಸಂಖ್ಯೆ 12 ಅಂಚುಗಳು ಬರ್ತಾವೆ, ಮತ್ತು ಶೃಂಗ 8 ಬರ್ತಾವೆ. ಆಯತಘನದಲ್ಲಿನೂ 6 ಮೇಲ್ಮೈಗಳ ಸಂಖ್ಯೆ, 12 ಏನಪ್ಪ ಅಂದ್ರೆ ಅಂಚುಗಳು ಮತ್ತು 8 ಶೃಂಗಗಳು. ಸಿಲಿಂಡರ್ನಾಗ ಮೇಲ್ಮೈಗಳ ಸಂಖ್ಯೆ 3 ಬರ್ತಾವೆ. ಸಿಲಿಂಡರ್ನಲ್ಲಿ ಮೇಲ್ಮೈಗಳ ಸಂಖ್ಯೆ 3, ಅಂಚುಗಳು 12 ಮತ್ತು ಶೃಂಗಗಳು 8. ಶಂಕುದೊಳಗೆ ಮೇಲ್ಮೈ ಸಂಖ್ಯೆ 2 ಬರ್ತಾವೆ ಅಷ್ಟೇ, ಶಂಕು 2 ಬರ್ತಾವೆ ನೋಡಿ. ಮತ್ತು ಅಂಚುಗಳು 12, ಶೃಂಗ ಮಾತ್ರ ಒಂದೇ. ಶಂಕು ಲಾಸ್ಟಿಗೆ ಹಿಂಗೆ ಬಂದಿರ್ತದೆ ನೋಡಷ್ಟೇ, ಹಿಂಗೆ ಆಯ್ತದೊಳಗೆ ತ್ರಿಭುಜ ಆಕಾರದಲ್ಲಿ. ಗೋಳದೊಳಗೆ 1 ಮೇಲ್ಮೈ ಸಂಖ್ಯೆ ಬಂದಿರ್ತದೆ, ಅಂಚುಗಳು ಇರೋಂಗಿಲ್ಲ, ಅದರೊಳಗೆ ಶೃಂಗಗಳು ಇರೋಂಗಿಲ್ಲ. ಘಟಕ 6 ತೂಕ ಮತ್ತು ಗಾತ್ರ. ವಿಷಯಾಂಶ ಇದು ನವೋದಯ ಗಣಿತಕ್ಕೆ ಸಂಬಂಧಿಸಿದ್ದು. ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಯಾವುದು? ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಗ್ರಾಮ್. ಏನೋ ತೂಕದ ದೊಡ್ಡ ಆದರ್ಶಮಾನಗಳು: 1 ಡೆಕಾಗ್ರಾಮ್ ಅಂದರೆ 1 ಗ್ರಾಮ್ನ 10 ಪಟ್ಟು. ಇದಕ್ಕೇನಂತಾರೆ? ಇಜ್ಕಲ್ಟು 10 ಗ್ರಾಮ್. 1 ಡೆಕಾಗ್ರಾಮ್ 1 ಗ್ರಾಮ್ನ 10 ಪಟ್ಟು. ಗ್ರಾಮಿನ 10 ಪಟ್ಟು ಇಜ್ಕಲ್ಟು 10 ಗ್ರಾಮ್ ಅಂತಾರೆ. 1 ಹೆಕ್ಟೋಗ್ರಾಮ್ 1 ಗ್ರಾಮ್ನ 100 ಪಟ್ಟು. ಹೆಕ್ಟೋಗ್ರಾಮ್ ಅಂದ್ರೆ 1 ಗ್ರಾಮ್ನ 100 ಪಟ್ಟು. 1 ಹೆಕ್ಟೋಗ್ರಾಮ್ ಅಂದರೆ ಗ್ರಾಮ್ನ 100 ಪಟ್ಟು. 1 ಮಿಲಿಗ್ರಾಮ್ 1 ಗ್ರಾಮ್ನ 1/1000, 1/1000 ಪಟ್ಟು ಅಂದರೆ 1000, 1/1000. 1 ಕಿಲೋಗ್ರಾಮ್ ಇಜ್ಕಲ್ಟು 1 ಗ್ರಾಮ್ನ 1000 ಪಟ್ಟು. 1 ಕಿಲೋಗ್ರಾಮ್ ಅಂದ್ರೆ 1 ಗ್ರಾಮ್ನ 1000 ಪಟ್ಟು. 1000 ಪಟ್ಟು ಅಂದ್ರೆ ಇದು ಎಷ್ಟಾಗ್ತದೆ? 1000 ಗ್ರಾಮ್. ತೂಕದ ಚಿಕ್ಕ ಆದರ್ಶಮಾನಗಳು. ತೂಕದ ದೊಡ್ಡ ಆದರ್ಶಮಾನಗಳು ಅದವು. ತೂಕದ ಒಂದು ಚಿಕ್ಕ ಆದರ್ಶಮಾನಗಳು ಏನಪ್ಪ ಅಂದ್ರೆ 1 ಡೆಸಿಗ್ರಾಮ್ 1 ಗ್ರಾಮ್ನ 1/10 ಪಟ್ಟು. 1 ಗ್ರಾಮ್ನ 1/10 ಅಂದ್ರೆ 1ರಲ್ಲಿ 10 ಭಾಗಗಳನ್ನು ಮಾಡಲಾಗಿರ್ತದೆ. ಡೆಸಿಗ್ರಾಮ್ ಅಂದರೆ 10 ಭಾಗದ 10ರಲ್ಲಿ 1 ಭಾಗ ಅಷ್ಟೇ.
ಈಜ್ಕಲ್ ಟು 1/10 ಗ್ರಾಮ್. 10ರ 1 ಪಟ್ಟು ಅಷ್ಟೇ. 1 ಸೆಂಟಿಗ್ರಾಮ್, 1 ಗ್ರಾಮ್ನ 1/100, 1/100 ಪಟ್ಟು. 1 ಈಜ್ಕಲ್ ಟು ಏನಪ್ಪ ಅಂದ್ರೆ 1/100 ಗ್ರಾಮ್. 100 ಇದ್ರಾಗ 1 ಭಾಗ ಅಷ್ಟೇ. 100ರಲ್ಲಿ 1 ಭಾಗ. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ತೂಕದ ಆದರ್ಶಮಾನಗಳು. ನಿತ್ಯ ಜೀವನದಾಗ ನಾವು ಯಾವ ಬಳಸ್ತೀವಿ? ಅಂಗಡಿಗೆ ಹೋಗಿರ್ತೀವಿ, ಅಂಗಡಿಯಾಗ ಒಂದು ಎಣ್ಣೆ ತರ್ತೀವಿ, ಸಕ್ಕರೆ ತರ್ತೀವಿ. ಅವ್ರೇನಪ್ಪ ಅಂದ್ರೆ ಕಿಲೋಗ್ರಾಮ್ ಮ್ಯಾಗ ಮತ್ತು ಅರ್ಧ ಕಿಲೋ, 1 ಕಿಲೋ ಹಿಂಗೆ ತರ್ತೀವಲ್ಲ. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ತೂಕದ ಆದರ್ಶಮಾನಗಳು. 1 ಟನ್. 1 ಟನ್ ಅಂದ್ರೆ 1,000 ಕಿಲೋಗ್ರಾಮ್. 1 ಟನ್ನಿಗೆ ಎಷ್ಟು ಇರ್ತಾವ? 1,000 ಕಿಲೋಗ್ರಾಮ್. ಕಿಲೋಗಳು ಇರ್ತಾವೆ, 1,000 ಕಿಲೋ ಇರ್ತಾವೆ ಅದ್ರೊಳಗೆ 1 ಟನ್ನ್ಯಾಗ. 1 ಟನ್ನಲ್ಲಿ ಬೀದ 1 ಕಿಲೋಗ್ರಾಮ್. 1 ಕಿಲೋಗ್ರಾಮ್ ಅಂದ್ರೆ 1 ಕಿಲೋಕ್ಕೆ ಎಷ್ಟು? 1000 ಗ್ರಾಮ್ಗಳು ಇರ್ತಾವೆ ಅದ್ರೊಳಗೆ. 1 ಕಿಲೋಗ್ರಾಮ್ನಲ್ಲಿ 1000 ಗ್ರಾಮ್ಗಳು ಇರ್ತಾವೆ. 1 ಕಿಲೋಗ್ರಾಮ್ನಲ್ಲಿ ಎಷ್ಟಿರ್ತಾವ? 1000 ಗ್ರಾಮ್ಗಳು. ಸಣ್ಣ ಭಾಗ ಅದು. 1000 ಗ್ರಾಮ್. 1/2 ಗ್ರಾಮ್ ಅಂದರೆ ಈಜ್ಕಲ್ ಟು 500 ಗ್ರಾಮ್. ಅಂದ್ರೆ 2 ಭಾಗದಾಗ 1ನೇ ಭಾಗ, 2ರಲ್ಲಿ 1 ಭಾಗ. 2 ಭಾಗ ಅಂದ್ರೆ ಎಷ್ಟು ಬರ್ತದೆ? 1000 ಬರ್ತದೆ. 2ರಾಗ 1 ಭಾಗ ಮಾಡಿದ್ರೆ 2,000ದಾಗ 500 ತೆಗಿ, 500 ಉಳಿತಿಲ್ಲ. 2ರ 1 ಭಾಗ 500 ಗ್ರಾಮ್. ಇದು ಕ್ವಿಂಟಲ್. ಕ್ವಿಂಟಲ್ಗೆ ಎಷ್ಟು ಇರ್ತಾವೆ? 100 ಕಿಲೋ ಇರ್ತಾವೆ 1 ಕ್ವಿಂಟಲ್ಗೆ. 1 ಟನ್ನಿಗೆ 1000 ಕಿಲೋಗ್ರಾಮ್ ಇರ್ತಾವೆ, 1000 ಕಿಲೋ ಇರ್ತಾವೆ. 1 ಕ್ವಿಂಟಲ್ಗೆ 100 ಕಿಲೋ ಇರ್ತಾವೆ. ಇದು 1 ಕಿಲೋಗ್ರಾಮ್ನಾಗ 100 ಗ್ರಾಮ್, 1,000 ಗ್ರಾಮ್ಗಳು ಇರ್ತಾವೆ 1 ಕಿಲೋದೊಳಗೆ. ಗ್ರಾಮ್ ಅಂದ್ರೆ 50, 104ನೇ ಭಾಗ. 100 ಇರ್ತದಲ್ಲ, 100ರಲ್ಲಿ 1 ಭಾಗಪ್ಪ ಅಂತಂದ್ರೆ 50 ಆಗ್ತದೆ. 1000 3/4 ಕಿಲೋಗ್ರಾಮ್, 750 ಗ್ರಾಮ್. 3/4 ಕಿಲೋಗ್ರಾಮ್ ಅಂದ್ರೆ 4ರ 3ನೇ ಭಾಗ. 4 ಭಾಗಗಳ 4ರ 3ನೇ ಭಾಗ 750 ಗ್ರಾಮ್. 1/4 ಗ್ರಾಮ್ ಈಜ್ಕಲ್ ಟು ಎಷ್ಟಾಗ್ತದೆ? 1/4 ಗ್ರಾಮ್ ಅಂದ್ರೆ 1/4 ಗ್ರಾಮ್ ಅಪ್ಪ ಅಂತಂದ್ರೆ 250 ಗ್ರಾಮ್. 1000 ನೋಡು, 1000ದಾಗ 1 ಭಾಗ ಅಂದ್ರೆ 250 ಆಗ್ತದೆ, ಹೌದಿಲ್ಲ? 4 ಭಾಗ ಅಪ್ಪ ಅಂತಂದ್ರೆ ಎಷ್ಟು ಇರ್ತದೆ ಅದ್ರೊಳಗೆ? 1000 ಇರ್ತದೆ. 1000 ಆಗ್ತಾವೆ 4 ಭಾಗ. 250 ಎಷ್ಟು? 1000. 250 4 ಭಾಗಗಳಿರ್ತಾವೆ. 250, 250, 500, 500, 500, 1000. 4 ಭಾಗ ಅದು ಇಲ್ಲ. 4ರಲ್ಲಿ 1ನೇ ಭಾಗ ಅಂದ್ರೆ 250 ಬರ್ತದೆ. ತೂಕವನ್ನು ಒಂದು ಆದರ್ಶಮಾನದಿಂದ ಮತ್ತೊಂದು ಆದರ್ಶಮಾನಕ್ಕೆ ಪರಿವರ್ತಿಸುವುದು. ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಏನಪ್ಪ ಅಂದ್ರೆ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು? ಗುಣಿಸ್ಬೇಕು. ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಮಾನವನ್ನಾಗಿ ಬದಲಾಯಿಸಬೇಕಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಭಾಗಿಸ್ಬೇಕು. ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನವನ್ನಾಗಿ ಪರಿವರ್ತಿಸಬೇಕಾದ್ರೆ ಭಾಗಿಸ್ಬೇಕು. ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಗುಣಿಸ್ಬೇಕಲ್ಲೇ. ದೊಡ್ಡ ಆದರ್ಶಮಾನದಿಂದ ಚಿಕ್ಕ ಆದರ್ಶಮಾನಕ್ಕೆ ಬದಲಾಯಿಸ್ಬೇಕಪ್ಪ ಅಂದ್ರೆ ಗುಣಿಸ್ಬೇಕು. ಅದೇ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಭಾಗಿಸಬೇಕು. ಒಕ್ಕಟ ಹೀಗಾಗಿ ಉದಾಹರಣೆಗಳು. 5 ಕಿಲೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 5 ಕಿಲೋಗ್ರಾಮ್. 1 ಕಿಲೋಗ್ರಾಮ್ನಾಗ ಎಷ್ಟು ಇರ್ತಾವೆ? 1000 ಗ್ರಾಮ್ ಇರ್ತಾವೆ. 5 ಕಿಲೋಗ್ರಾಮ್ ಅಂದರೆ ನೋಡು, 5 × 1000 ಗ್ರಾಮ್. 5 × 1000 ಗ್ರಾಮ್ ಅಂದರೆ 5000 ಗ್ರಾಮ್. ಎರಡನೇದಾಗಿ 9 ಟನ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1 ಟನ್ಯಾಗ ಎಷ್ಟು ಇರ್ತಾವ? 1 ಟನ್ಯಾಗ
1000 ಕಿಲೋಗ್ರಾಮ್ ಇರ್ತವೆ, 1000 ಕಿಲೋ ಇರ್ತಾವೆ. ಹೌದಾ? 1 ಟನ್ ಇಜ್ಕಲ್ ಟು 1000 ಗ್ರಾಮ್. 500 ಮಿಲಿಗ್ರಾಮ್